ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಸ್ವಲ್ಪ ನನಗೋಸ್ಕರ ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನನಗೋಸ್ಕರ ನಾನು ಟೈಮ್ ತೊಗೊಂಡೆ. ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡಿದಂಥ ಹೇರ್ ಆಯಿಲ್ನ ಬಳಸ್ಕೊಂಡು ಹೇರ್ಗೆ ಸ್ವಲ್ಪ ಮಸಾಜ್ ಮಾಡಿಕೊಂಡೆ. ಡೈಲಿ ಮನೆ ಕೆಲಸನೇ ಮಾಡಿಕೊಂಡು ಅಡುಗೆ ಮಾಡೋದು, ಮನೆ ಕೆಲಸ ಮಾಡಿಕೊಂಡೇ ಇದ್ದರೆ ನಮ್ಮ ಕೆಲಸ ನಾವು ಯಾವಾಗ ಮಾಡ್ಕೊಳೋದು. ನಾವು ಆವಾಗ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದ್ರೂ ಈ ಥರ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳೋದ್ರಿಂದ ಕಣ್ಣು ಕೂಡ ತಲೆಗೆ, ಕಣ್ಣಿಗೆ, ಬಾಡಿಗೆ ಹೀಟಾಗಿದ್ದರೆ ಚೆನ್ನಾಗಿ ತಂಪಾಗುತ್ತೆ. ಅದರಲ್ಲೂ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡಿಕೊಂಡು ನಾವು ಮಸಾಜ್ ಮಾಡ್ಕೊಳೋದ್ರಿಂದ ತುಂಬಾ ತಂಪಾಗಿರುತ್ತೆ. ಈಗಿನ ಜನ್ರೇಷನಲ್ಲಿ ತುಂಬಾ ಹೀಟ್ ಆಗುತ್ತೆ ಬಾಡಿ, ವರ್ಕಿಂಗ್ ವುಮೆನ್ಸಿಗಂತೂ ತುಂಬಾ ಬಾಡಿ ಎಲ್ಲ ಹೀಟ್ ಆಗುತ್ತೆ. ಹಾಗಾಗಿ ಆವಾಗವಾಗ ಸ್ವಲ್ಪ ಏರ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಏರ್ ಮಸಾಜ್ ಎಲ್ಲ ಮಾಡಾಯಿತು, ಏರ್ ಎತ್ತು ಕಟ್ಕೊಂಡ್ಬಿಟ್ಟು ನೋಡಿ, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಹೇರ್ ಆಯಿಲ್. ಇದು ಈ ಹೇರ್ ಆಯಿಲ್ನ ಯಾವ ರೀತಿ ಮಾಡಿಕೊಂಡೆ ಅನ್ನೋದು ನಿಮಗೇನಾದರೂ ಬೇಕಾಗಿದ್ದರೆ ನಾನು ಈ ವಿಡಿಯೋದ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೋಡಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ವಿಡಿಯೋ ಹಾಕಿದ್ದೀನಿ. ಈಗ ತಲೆಗೆ ಆಯಿತು, ಫೇಸಿಗೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂದ್ಬಿಟ್ಟು ಇವಾಗ ಚೆನ್ನಾಗಿ ಮುಖ ತೊಳ್ಕೊಂಬಂದಿದ್ದೀನಿ. ನೀವು ಯಾವುದು ಯೂಸ್ ಮಾಡ್ತೀರಾ, ಸೋಪು ಅಥವಾ ಫೇಸ್ ವಾಶ್ ಯಾವುದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಮುಖ ತೊಳ್ಕೊಬೇಕು. ಈ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ನೋಡ್ಕೊಳ್ಳೋಣ. 1 ಟೇಬಲ್ ಸ್ಪೂನು ಕಾಫಿ ಪೌಡರು, 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು ಜೇನುತುಪ್ಪ, 3 ಟೇಬಲ್ ಸ್ಪೂನು ಮೊಸರು, 1 ಟೇಬಲ್ ಸ್ಪೂನು ಆಲೋವೆರಾ ಜೆಲ್ಲು. ಆಲೋವೆರಾ ಜೆಲ್ನ ಮನೆಯಲ್ಲೇ ಗಿಡಗಳಿದ್ದರೆ ಗಿಡದಿಂದ ತೆಗೆದ್ಬಿಟ್ಟು ಹಾಕ್ಬೋದು, ಇಲ್ಲಾಂದರೆ ಮನೆಯಲ್ಲಿ ಯಾವುದಿದೆ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲವೂ ನಮಗೋಸ್ಕರ ನಾವು ಮಾಡಿಕೊಂಡು ಅಂತ ಕೇರಿಂಗ್ಗಳು. ನಾವು ಅವಾಗವಾಗ ಇದೆಲ್ಲ ಮಾಡ್ಕೊತಾ ಇದ್ದರೆ ಬ್ಯೂಟಿ ಪಾರ್ಲರಿಗೆ ಹೋಗ್ಬೇಕು ಅನ್ನೋದು ಅವಶ್ಯಕತೆ ಇರಲ್ಲ. ನಾನಂತೂ ಹೋಗಿಲ್ಲ ಇದುವರೆಗೂ, ನಾನೆಲ್ಲ ಮನೆಯಲ್ಲೇ ಮಾಡ್ಕೊಳೋದು. ನಾವು ಬಿಸಿಲಿಗೆಲ್ಲ ಹೋಗ್ಬಿಟ್ಟು ಮುಖ ಎಲ್ಲ ಟ್ಯಾನ್ ಆಗಿದ್ರೆ ಟ್ಯಾನ್ ರಿಮೂವ್ ಆಗುತ್ತೆ. ಚಿಕ್ಕ ಚಿಕ್ಕ ಕಲೆಗಳಿರುವಂಥದ್ದೆಲ್ಲ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಬೇಕು. 5 ನಿಮಿಷನಾದರೂ ನೀಟಾಗಿ 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು. ಹಣೆ, ಗದ್ದಾಗಲ್ಲ, ಕೆನ್ನೆ ಎಲ್ಲ ನೀಟಾಗಿ ಮಸಾಜ್ ಮಾಡ್ಕೊಬೇಕು. ಕತ್ತಿಗೂ ಕೂಡ ಹಚ್ಕೊಬೇಕು. ಈ ಫೇಸ್ ಪ್ಯಾಕ್ನ ಕತ್ತಿಗೂ ಕೂಡ ಹಚ್ಕೊಬೇಕು, ಇಲ್ಲಾಂದರೆ ಫೇಸ್ ಒಂದು ಕಲರು ಕತ್ತೊಂದು ಕಲರ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಮಸಾಜ್ ಮಾಡ್ತಾ ಸ್ಕ್ರಬ್ ಮಾಡ್ಕೊಬೇಕು. ಪಿಂಪಲ್ಸ್ ಏನಾದ್ರು ಇದ್ದರೆ ಹೋಗುತ್ತೆ, ಚಿಕ್ಕ ಚಿಕ್ಕ ಗುಳ್ಳೆಗಳಿದ್ದರೆ ಅಲ್ಲೇ ಕ್ಲಿಯರ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಟೈಮ್ ಇದ್ದರೆ ಇದು ಫುಲ್ ಬಾಡಿಗೂ ಕೂಡ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಕ್ಲಿಯರ್ ಆಗುತ್ತೆ. ಟ್ಯಾನ್ ಆಗಿದ್ದರೆ ಡ್ಯೂಟಿಗೆ ಹೋಗೋವಂಥವ್ರಿಗೆ, ಕಾಲೇಜಿಗೆ ಹೋಗುವಂಥ ಹೆಣ್ಮಕ್ಳು ಏನಾರಿದ್ದರೆ ಬಿಸಿಲಿಗೆ ಸ್ಲೀವ್ಲೆಸ್ ಹಾಕ್ಕೊಂಡು ಹೋಗಿದ್ರೆ ಕೈಗಳೆಲ್ಲ ಟ್ಯಾನ್ ಆಗಿ ಬ್ಲ್ಯಾಕ್ ಆಗಿರುತ್ತೆ. ಅಂಥವ್ರು ಕೂಡ ಕೈಗೆಲ್ಲ ನೀಟಾಗಿ ಹಚ್ಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡ್ಕೊಳೋದ್ರಿಂದ 5 ನಿಮಿಷ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಸ್ನಾನ ಮಾಡ್ಕೊಬೇಕು. ಮುಖಕ್ಕೆ ಹಚ್ಚೋದಾದರೆ ಬರೀ ಮುಖ ತೊಳ್ಕೊಂಡ್ರೆ ಸಾಕು. 10 ನಿಮಿಷ ಬಿಟ್ಬಿಟ್ಟು ಡ್ರೈ ಆದಮೇಲೆ ಸ್ನಾನ ಮಾಡ್ಕೊಂಡ್ಬಂದೆ. ಸ್ನಾನ ಎಲ್ಲ ಆದಮೇಲೆ ಮುಖಕ್ಕೆ ಬೇರೆ ಕ್ರೀಮ್ ಏನು ಹಚ್ಚಬಾರ್ದು, ಮಾಯ್ಶ್ಚರೈಸರ್ ಮಾತ್ರ ಹಚ್ಚಬೇಕು. ಮಾಯ್ಶ್ಚರೈಸರ್ ಹಚ್ಚಿ ಫುಲ್ ಡೇ ಅದೇ ಥರ ಬಿಡಬೇಕು. ಫೇಸ್ ಪ್ಯಾಕ್ ಹಾಕಿದ ದಿವಸ, ಫೇಶಿಯಲ್ ಮಾಡಿಸಿದ ದಿವಸ ಯಾವತ್ತೂ ಬೇರೆ ಕ್ರೀಮು, ಮೇಕಪ್ ಏನೂ ಮಾಡ್ಕೊಬಾರ್ದು. ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಕ್ರೀಮ್ನ ಇವತ್ತು ಯೂಸ್ ಮಾಡಬಾರ್ದು ಫೇಸ್ ಪ್ಯಾಕ್ ಮಾಡಿದ ದಿವಸ. 10 ನಿಮಿಷ ಬಿಟ್ಟು ನಾನು ಸ್ನಾನ ಮಾಡಿದೆ. ಸ್ಕ್ರಬ್ ಮಾಡಿ 10 ನಿಮಿಷ ಬಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ತಲೆಗೂ ಕೂಡ ಸ್ನಾನ ಮಾಡ್ಕೊಂಬಂದೆ. ಕೂದಲು ಅಷ್ಟೇ ಚೆನ್ನಾಗಾಗಿದೆ. ಆಯಿಲು ಹಚ್ಕೊಂಡು ಸ್ನಾನ ಮಾಡಿಕೊಂಡು ನಮ್ಮ ಬಗ್ಗೆ ನಾವೇ ಕೇರ್ ಮಾಡಬೇಕು. ನಮ್ಮ ಬಗ್ಗೆ ಯಾರೂ ಕೇರ್ ಮಾಡಲ್ಲ. ಯಾಕಂದರೆ ನಾವೆಲ್ಲರೂ ಕೆಲಸ ಮಾಡ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊಳೋಕ್ಕೆ ಟೈಮ್ ಸಿಗಲ್ಲ ಅಂದ್ಕೊಂಡು ಬರೀ ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳೋದಕ್ಕೆ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಸಿಗೋ ಟೈಮಲ್ಲಿ ಆ ಟೈಮ್ನಲ್ಲಿ ಸ್ವಲ್ಪ ಟೈಮ್ ಸೇವ್ ಮಾಡ್ಕೊಂಡು ನಮಗೋಸ್ಕರ 1 ಅವರ್ ಮೀಸಲಾಗಿಡಬೇಕು. ಅದರಿಂದ ನಾವು ಕೂಡ ಹೆಲ್ತಿಯಾಗಿ ಆರೋಗ್ಯವಾಗಿರ್ತೀವಿ. ಇದೆಲ್ಲದಕ್ಕಿಂತ ಮುಂಚಿತವಾಗಿ ನಾವು ಮಾಡಬೇಕಾಗಿರೋದು ಏನಂದರೆ ಅಟ್ಲೀಸ್ಟ್ ದಿನಕ್ಕೆ 3 ಲೀಟ್ರ್ ಆದರೂ ನೀರು ಕುಡಿಬೇಕು. ಅದರಿಂದ ತುಂಬಾ ಹೆಲ್ತಿಯಾಗಿರ್ತೀವಿ. ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿರುತ್ತೆ. ತುಂಬ ಚೆನ್ನಾಗಿ ಆರೋಗ್ಯವಾಗಿರ್ತೀವಿ. ನೀರು ಚೆನ್ನಾಗಿ ಕುಡಿಬೇಕು. ಮಕ್ಕಳಿಗೂ ಕೂಡ ನೀರು ಕುಡಿಸೋದನ್ನ ಅಭ್ಯಾಸ ಮಾಡಬೇಕು. ಊಟ ಮಧ್ಯದಲ್ಲಿ ನೀರು ಕುಡಿಬಾರ್ದು, ಇಲ್ಲ ಊಟಕ್ಕಿಂತ ಮುಂಚೆ ನೀರು ಕುಡಿಬೇಕಿಲ್ಲ, ಊಟ ಆದಮೇಲೆ ನೀರು ಕುಡಿಬೇಕು. ಮಧ್ಯದಲ್ಲಿ ನೀರು ಕುಡಿಯೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಹಂಗಂದ್ಬಿಟ್ಟು ನೀರೇ ಕುಡಿಬಾರ್ದು ಅಂತ ಏನಿಲ್ಲ. ಮಕ್ಕಳಿಗೆ ನತ್ತಿಗೆ ಹಚ್ಕೊತಾ ಇರ್ತೇವೆ, ಅಂಥವ್ರಿಗೆಲ್ಲ ಮಕ್ಕಳು ಊಟಕ್ಕೆ ಹೋದಾಗ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಇಟ್ಟರೆ ಸಾಕು, ಇಲ್ಲಾಂದರೆ ಬಾಟ್ಲಿಲಿ, ಚಂಬಲ್ಲಿ ಇಟ್ಟರೆ ನೀರು ಕುಡಿದೇ ಹೊಟ್ಟೆ ತುಂಬಿಸ್ಕೊತೇವೆ. ಹಾಗಾಗಿ ಮಕ್ಕಳಿಗೆ ಇವಾಗಿಂದನೇ ನೀರು ಕುಡಿಯೋದನ್ನು ಕೂಡ ಅಭ್ಯಾಸ ಮಾಡಿಸ್ಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಈವ್ನಿಂಗ್ ಕಂಟಿನ್ಯೂ ಮಾಡಿದೆ. 4 ಜನನು ವಾಕಿಂಗ್ ಅಂತ ಹೊರಟ್ವಿ. ಹಾಗೆ ನನ್ನ ಮಗಳು ಇಲ್ಲ ನಾನು ನಡ್ಕೊಂಡು ಬರೋಲ್ಲ, ನಾನು ಗಾಡಿನಲ್ಲೇ ಬರೋದು ಅಂತ ಹೇಳಿದ್ಲು. ಹಾಗಾಗಿ ಅವರಿಬ್ಬರು ಗಾಡಿನಲ್ಲಿ ಹೋದರು, ನಾನು ನನ್ನ ಮಗ ನಡ್ಕೊಂಡು ಹೋದ್ವಿ. ನಡ್ಕೊಂಡೋಗಿ ಸ್ವಲ್ಪ ಮೆಡಿಕಲಿಗೆ ಹೋಗಬೇಕಿತ್ತು, ಸ್ವಲ್ಪ ಕ್ರೀಮು ಅದಿದೆಲ್ಲ ತೊಗೊಳ್ಬೇಕಿತ್ತು. ಹಾಗೆ ವಾಕ್ ಆದಂಗೆ ಆಗುತ್ತೆ.
ಟೈಮ್ ಇವಾಗ ರಾತ್ರಿ 8 ಗಂಟೆ. ಇಲ್ಲಿ 10 ಗಂಟೆವರೆಗೂ ಎಲ್ಲ ಓಪನ್ ಇರುತ್ತೆ, ಪರವಾಗಿಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಇಲ್ಲಿ ಅಪೋಲೋ ಅಂತ ಇದೆ. ಮೆಡಿಕಲಲ್ಲಿ ತಗೊಳ್ಳೋ ಅಂಥ ವಸ್ತಿದ್ರೆ ಟೈಮ್ ಆಗಿದ್ರೆ ನಾವು ಇಲ್ಲಿಗೆ ಬರ್ತೀವಿ, ಯಾಕಂದರೆ ಇದು ಮನೆಗೆ ನಿಯರಲ್ಲಿದೆ. ಆದ್ದರಿಂದ ಇಲ್ಲಿಗೆ ಬರ್ತೀವಿ. ನಡ್ಕೊಂಡು ಕೂಡ ಬರ್ಬೋದು, ತುಂಬಾ ಹತ್ತಿರದಲ್ಲಿದೆ, 10 ನಿಮಿಷ ಆಗುತ್ತೆ. ಅಲ್ಲೇ ಹೋಗ್ಬಿಟ್ಟು ನಮಗೇನೇನು ಬೇಕೆಲ್ಲ ತಗೊಂಡ್ವಿ. ಅದರಲ್ಲೂ ನನ್ನ ಮಗಳು ಹೋದ್ರೆ ಅಂತೂ ಬೇಕು ಬೇಡ ಎಲ್ಲನೂ ತೊಗೊಳ್ತಾಳೆ. ನಾನು ಮಕ್ಕಳಿಗೆ ಹಾರ್ಲಿಕ್ಸ್ ಖಾಲಿಯಾಗಿತ್ತು, ಹಾಗಾಗಿ ಹಾರ್ಲಿಕ್ಸ್ದು ಸ್ವಲ್ಪ ಕ್ರೀಮ್ ಬೇಕಾಗಿತ್ತು, ಅದಕ್ಕೋಸ್ಕರ ಹೋದೆ. ಆದರೆ ಅವಳು ಬೇಕಾಗಿರೋದನ್ನ ಬಿಟ್ಟು ಅವಳಿಗೇನು ಅವಶ್ಯಕತೆ ಇದೆ, ಚಾಕ್ಲೇಟ್ಸು ಅದು ಇದು ಎಲ್ಲ ತೊಗೊಳ್ತಾಳೆ. ಹಾಗಾಗಿ ನಾನು ಬೇಗ ಬೇಗ ತೊಗೊಂಡ್ರೆ ನಡೀರಿ ಕೆಲಸ ಇದೆ ಅಂದ್ಬಿಟ್ಟು, ಟೈಮ್ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಇಲ್ಲ ಅಂದರೆ ಅವಳು ಎಲ್ಲಿ ಹೋಗ್ತಾಳೆ ಅಲ್ಲೆಲ್ಲ ಶಾಪಿಂಗ್ ಮಾಡ್ತಾಳೆ. ಒಟ್ಟಿನಲ್ಲಿ ಅವಳಿಗೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ತಾಳೆ. ಅದು ಯೂಸ್ ಮಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬಾ ಶಾಪಿಂಗ್ ಮಾಡೋ ಇಂಟ್ರೆಸ್ಟ್ ಜಾಸ್ತಿ ಅವಳಿಗೆ. ನನಗೂ ಕೂಡ ಮಮ್ಮಿ ಇದು ತಗೋ ಅದು ತಗೋ ಅಂತ ಸಜೆಷನ್ ಕೊಡ್ತಾ ಇರ್ತಾಳೆ. ಮಮ್ಮಿ ನಿಂಗೆ ಇದು ಬೇಕಲ್ವಾ, ಮನೆ ಒರ್ಸೋಕ್ಕೆ ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು, ನೋಡು ಹ್ಯಾಂಡ್ ವಾಶ್ ಇದೆ, ಎಲ್ಲ ತಗೋ ಅಂದ್ಬಿಟ್ಟು ಸಜೆಷನ್ ಕೊಡ್ತಾ ಇರ್ತಾಳೆ. ಆದರೆ ನಾನು ಏನು ಬೇಕು ಅದನ್ನ ಮಾತ್ರ ತೊಗೊತೀನಿ. ಮನೆಯಲ್ಲಿ ಇರೋದನ್ನೇ ಸ್ಟಾಕ್ ತಂದು ಇಟ್ಕೊಂಡ್ರೆ ಯೂಸ್ ಇಲ್ಲ, ಯಾಕಂದರೆ ಇಲ್ಲೇ ಹತ್ತಿರ ಇದೆ, ಯಾವಾಗ ಬೇಕೋ ಅವಾಗ ತೊಗೊಳ್ಬೋದು. ನನಗೆ ಬೇಕಾಗಿದ್ದು ಮಕ್ಕಳಿಗೆ ಹಾರ್ಲಿಕ್ಸ್ ಖಾಲಿ ಆಗಿತ್ತು, ಹಾರ್ಲಿಕ್ಸ್ ತೊಗೊಂಡೆ. ಅವಳಿಗೆ ಕ್ರೀಮ್ ಖಾಲಿ ಆಗಿತ್ತು, ಅದು ಕೂಡ ತೊಗೊಂಡು ಚಿಕ್ಕ ಪುಟ್ಟದು ಏನೇನು ಬೇಕು ಹೋದ್ಮೇಲೆ ಗೊತ್ತಲ್ವಾ, ನೋಡಿದ್ಮೇಲೆ ಎಲ್ಲಾದರೂ ಬೇಕು ಅನಿಸುತ್ತೆ. ಆದರೆ ಏನೇನು ಬೇಕು ಅಷ್ಟು ಮಾತ್ರ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಇಷ್ಟರಲ್ಲೇ ತೊಗೊಂಡು ಬರ್ತೀವಿ ಅಂದ್ಕೊಳೋದು ಸುಮ್ಮನೆ. ಅದರಲ್ಲೂ ನನ್ನ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅಂತೂ ಸುಮ್ಮನೆ ಅದು ನಾವು 1000 ರೂಪೀಸ್ ಲೆಕ್ಕ ಹಾಕ್ಕೊಂಡಿದ್ರೆ ಅದು 3000 ಆದರೂ ಆಯಿತು. ವಾಕಿಂಗ್ ಅಂತ ಬಂದುಬಿಟ್ಟು ಖರ್ಚು ಜಾಸ್ತಿ ಆಯಿತು. ಹಾಗಾಗಿ ಬಿಲ್ ಮಾಡಿಸ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಸುಮ್ಮನೆ ಇರಲಿಲ್ಲ, ಟೈಮ್ ಆಗಿತ್ತು. ಆಲ್ರೆಡಿ ನಾವು 8 ಗಂಟೆಗೆ ಹೊರಟಿದ್ದು, ಆಲ್ರೆಡಿ 8:15 ಆಯಿತು ಇಲ್ಲೇ ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ. ನಾನು ಇವಾಗ ಬೇಕ್ರಿಗೆ ಹೋಗಬೇಕು, ಬೇಕ್ರಿಗೆ ಕರ್ಕೊಂಡೋಗಿ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿಂದ ಮತ್ತೆ ಬೇಕ್ರಿಗೆ ಹೋಗೋಣ ಅಂತ ಹೇಳಿದ್ಲು. ಹಾಗಾಗಿ ನಾನು ನನ್ನ ಮಗ ಇಲ್ಲಿ ಸಂತೆ ಒಳಗಡೆ ಹಾಸಿ ಹೋದ್ವಿ. ನೋಡೋಣ ಏನಾದರೂ ಚಿಕ್ಕ ಪುಟ್ಟ ದೋಸ್ತು ಬೇಕಾದರೆ ತೊಗೊಳ್ಳೋಣ ಸಂತೆ ಒಳಗಡೆ ಅಂದ್ಬಿಟ್ಟು. ಇವತ್ತು ನಮ್ಮ ಏರಿಯಾದಲ್ಲಿ ಸಂತೆ ಇತ್ತು, ಹಂಗಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ನೋಡೋಣ ಈ ಕಡೆ ಇದ್ದರೆ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ನನಗೆ ಬೇಕಾಗಿರೋಂಥದ್ದು ಏನು ಸಿಗಲಿಲ್ಲ ನನಗೆ. ಹಂಗೆ ಸಂತೆಗೆ ಹಾಸಿ ಹೋದ್ವಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಿದು ತೊಗೊಂಡೆ. ಕರಿಬೇವು ಕೊತ್ತಂಬರಿ ಸೊಪ್ಪು ಬೇಕಿತ್ತು, ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ತೊಗೊಂಡು ಮತ್ತು ಆ ಕಡೆ ಅವರಪ್ಪ ಮಗಳು ಅಲ್ಲಿ ಗಾಡಿನಲ್ಲಿ ಹೋಗಿರ್ತೀವಿ, ನೀವು ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಇಲ್ಲಿಂದ ನಡ್ಕೊಂಡು ಹೋದ್ವಿ. ರೋಡಲ್ಲಿ ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಹಂಗೆ ಸ್ವಲ್ಪ ತರಕಾರಿ ತೊಗೊಂಡು ಬಾ ನೀನು, ಹಿಂಗೂ ಸಂತೆ ಒಳಗಡೆ ಬರ್ತೀಯಲ್ಲ ಅಂದ್ಬಿಟ್ಟು ನಮ್ಮನೆಯವ್ರು ದುಡ್ಡು ಕೊಟ್ಟು ಹೋದರು. ತರಕಾರಿ ಎಲ್ಲ ಇತ್ತು. ಅವ್ರಿಗೇನು ಒಟ್ಟಿನಲ್ಲಿ ಮನೆ ತುಂಬ ತರಕಾರಿ ಇರಬೇಕು, ಆದರೆ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪ ಸ್ವಲ್ಪ ತಗೊಂಡು ನಾನು ನನ್ನ ಮಗ ಈ ಕಡೆಯಿಂದ ಹೋದ್ವಿ. ವಾಕ್ ಮಾಡೋಣ ಅಂತ ಬಂದಿದ್ದು, ನೋಡಿದರೆ ಸಂತೆ ಆಯಿತು, ಮೆಡಿಕಲ್ ಆಯಿತು, ಇವಾಗ ಬೇಕ್ರಿಗೆ ಹೋಗಬೇಕು ಅಂತ ಇದ್ದಾಳೆ. ನೋಡಬೇಕು ಇವಾಗ ಬೇಕ್ರಿಗೆ ಹೋದ್ರೆ ಅಲ್ಲೇನೇನು ಕಿರಿಕ್ ಮಾಡ್ತಾಳೆ ಅನ್ನೋದನ್ನ ನೋಡಬೇಕು, ತೋರಿಸ್ತೀನಿ ಅದನ್ನು ಕೂಡ. ನನ್ನ ಮಗಳಂತೂ ತುಂಬಾ ಹಠ ಮಾಡ್ತಾಳೆ. ಅವಳು ಏನು ಹೇಳ್ತಾಳೋ ಅವರಪ್ಪನೂ ಕೂಡ ಅದೇ ಥರ ಕೇಳ್ತಾರೆ. ಅದೇ ಅವಳಿಗೆ ಜಾಸ್ತಿ ಆಗಿರೋದು. ನನ್ನ ಜೊತೆ ಬರಲ್ಲ ನೋಡಿ, ಎಲ್ಲ ಮಕ್ಕಳು ಅಮ್ಮನ ಜೊತೆ ಹೋದರೆ ಇವಳು ಅಪ್ಪನ ಜೊತೆನೇ ಕುಣಿತಾಳೆ. ನಾನು ನನ್ನ ಮಗನೇ ಜೊತೆಲಿ ಹೋಗ್ತಾಯಿದ್ವಿ. ಅಪ್ಪ ಮಗಳು ಆಲ್ರೆಡಿ ಹೋಗಿ ಆಗಿದೆ. ಅಪ್ಪಗೆ ಮಗಳು ಅಂದರೆ ಪ್ರಾಣ, ಮಗಳಿಗೆ ಅಪ್ಪ ಅಂದರೆ ಪ್ರಾಣ. ನಾನೇನು ಯಾವ ಲೆಕ್ಕಕ್ಕೂ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳೇ ಅಷ್ಟಲ್ವಾ, ಅಪ್ಪ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನನ್ನ ಮಗ ಇಂತೂ ಆ ಥರ ಏನಿಲ್ಲ, ಇಬ್ಬರೂ ಮ್ಯಾನೇಜ್ ಮಾಡ್ತಾನೆ. ಅವರು ಬೇಡ ಅನ್ನಲ್ಲ, ಇವರು ಬೇಡ ಅನ್ನಲ್ಲ, ಇಬ್ಬರು ಬೇಕು. ಓಕೆ ತುಂಬ ಯಾರನ್ನೂ ಹಚ್ಕೊಳಲ್ಲ ಅವನು. ಒಟ್ಟಿನಲ್ಲಿ ಅವಳಿಗೇನು ಬೇಕು ಅದು ಕೂಡ ಇವನಿಗೂ ಬೇಕು ಅಷ್ಟೇ. ಅವನು ಆ ಥರ ಎಂತೆಲ್ಲ ಕೆಡ್ಸ್ಕೊಳಲ್ಲ. ಹೆಂಗಿದ್ರು ಕೊಡಿಸ್ತಾರಲ್ವಾ, ಅವಳಿಗೆ ತಂದಾಗ ನನಗೂ ಆಗುತ್ತೆ ಅಂತ ಸುಮ್ಮನೆ ಇರ್ತಾನೆ. ಅವನು ಹಠ ಮಾಡಲ್ಲ, ಹೆಂಗಿದ್ರು ಗೊತ್ತು ಒಂದೇ ಅಂತೂ ತಗೊಂಬರಲ್ಲ, ಅವಳಿಗೆ ತಂದರೆ ನನಗೂ ತರ್ತಾರೆ ಅನ್ನೋದು ಗೊತ್ತಿರುತ್ತಲ್ವ, ಅದಕ್ಕೆ ಸುಮ್ಮನೆ ಇರ್ತಾನೆ. ಆದರೆ ಅವನು ಈ ಥರ ಚಿಕ್ಕ ಪುಟ್ಟದೆಲ್ಲ ಕೇಳಲ್ಲ, ಕೇಳಿದರೆ ತುಂಬ ದೊಡ್ಡದೇ ಕೇಳೋದು. ಅವನಿಗೆ ಇವಾಗ ಐಫೋನ್ ಬೇಕಂತೆ, ಗಾಡಿ ಬೇಕಂತೆ, ಅವ್ನು ಕೇಳೋದೆಲ್ಲ ತುಂಬಾ ಕಾಸ್ಟ್ಲಿ. ಸದ್ಯಕ್ಕೆ ಇವಾಗ ಕೊಡ್ಸೋಕ್ಕಾಗಲ್ಲ. ಅವ್ರ ಫೀಸ್ ಕಟ್ಟೋದು, ಮಕ್ಕಳು ಸ್ಕೂಲು ಟ್ಯೂಷನು ಅದೇ ಜಾಸ್ತಿ ಆಗೋಗುತ್ತೆ. ನೋಡಬೇಕು ನೆಕ್ಸ್ಟ್ ಇಯರ್ ಏನಿದ್ರು ಅವ್ನು ಕೇಳೋ ಅಂಥ ವಸ್ತುಗಳೆಲ್ಲ ಈಗ ಸದ್ಯಕ್ಕೆ ಕೊಡ್ಸೋಕ್ಕಾಗಲ್ಲ. ಅವಳು ಚಿಕ್ಕ ಪುಟ್ಟದ ಹಠ ಮಾಡಿದರೆ ಅವನು ಹಠ ಮಾಡಲ್ಲ, ಹಂಗೆ ಮೆಲ್ಲಕ್ಕೆ ಕೊರಿತಾ ಇರ್ತಾನೆ. ಗಾಡಿ ಬೇಕು, ಐಫೋನ್ ಬೇಕು ಅಂದ್ಕೊಂಡು ಕೇಳ್ತಾ ಇರ್ತಾನೆ. ತುಂಬ ಹಠ ಮಾಡಲ್ಲ, ಅವಾಗವಾಗ ಕೇಳ್ತಾನೆ ಕೊಡಿಸಿ ಅಂದ್ಬಿಟ್ಟು. ಅವನಿಗೆ ಗೊತ್ತು ನಾನು ಜಾಸ್ತಿ ಕೇಳಲ್ಲ, ಕೇಳಿದ್ರೆ ಹೆಂಗಿದ್ರು ಕೊಡಿಸ್ತಾರೆ ಅಂದ್ಬಿಟ್ಟು. ಅಪ್ಪ ಕೊಡ್ಸೋಕೆ ರೆಡಿ ಇದ್ದಾರೆ, ಅವಾಗವಾಗ ಹೇಳ್ತಾರೆ ಕೊಡ್ಸೋಣ ಕಣೆ ಹೋಗಲಿ ಪಾಪ, ಅವನ ಜೊತೆರೆಲ್ಲ ಗಾಡಿ ತಗೊಂಡು ಹೋಗ್ತಾರೆ ಅಂತ. ಆದರೆ ಇವನಿಗೆ ಗಾಡಿ ಓಡಿಸೋಷ್ಟು ಏಜ್ ಆಗಿಲ್ಲ, ಇನ್ನು ಇವನಿಗೆ 17 ಇಯರ್ಸು. ಅಟ್ಲೀಸ್ಟು 18 ಇಯರ್ ಆದರೂ ಆಗಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ, ನಮಗೂ ತೊಂದರೆ ಅವನಿಗೂ ತೊಂದರೆ. ಅದಕ್ಕೋಸ್ಕರ ಇನ್ನೂ ಏನೂ ಕೊಡಿಸಿಲ್ಲ. ಟೈಮು ಇರಲಿ ನೋಡೋಣ, ನೆಕ್ಸ್ಟ್ ಇಯರ್ ಕೊಡ್ಸೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಅಲ್ಲಿಂದ ಬೇಕ್ರಿಗೆ ಬಂದ್ವಿ. ಬೇಕ್ರಿಗೆ ಅದೆಲ್ಲ ಇದೆಲ್ಲ ಅದು ಅಂತ ತಗೊಳಕ್ಕೆ ಶುರು ಮಾಡಿದ್ಲು ನೋಡಿ ಮಗಳು. ಅವನು ಸುಮ್ಮನೆ ನಿಂತ್ಕೊಂಡಿದ್ದ. ಅವಳೇನು ತಗೊಂಡ್ರು ನನಗೆ 2 ಬೇಕು, ಎರಡು ಅಂದ್ಕೊಂಡಿದ್ದ ಅವನು ಅಷ್ಟೇ.
ಅವಳು ಮಾತ್ರ ಅದು ಇದು ಅಂತ ಕೇಳ್ತಿದ್ಲು. ಅಂಕಲ್ ಎಲ್ಲ 2 ಕೊಟ್ಬಿಡಿ, ಅವಳು ಏನೇನು ಹೇಳ್ತಾಳೆ ಅದನ್ನೆಲ್ಲ 2 ಕೊಟ್ಬಿಡಿ ಅಂತ ಹೇಳ್ತಾಯಿದ್ರು. ಅವರಿಬ್ಬರಿಗೆ ಏನೇನು ಬೇಕು ಎಲ್ಲ 2 ಐಟಮ್ ಥರ ತೊಗೊಂಡ್ರು. ನನಗೆ ಬೇಕಾಗಿರೋದು ಐಸ್ ಕ್ರೀಮ್ ಬೇಕಾಗಿತ್ತು, ತ್ರಿಬಲ್ ಲೇಯರು ತುಂಬಾ ಇಷ್ಟ ನನಗೆ. ನಾನು ಎಲ್ಲರೂ ಹೊರಗಡೆ ಬಂದರೆ ಅದನ್ನೇ ತಿನ್ನೋದು. ಹಾಗೆ ಮನೆಗೆ ಏನೇನು ಬೇಕು ಐಸ್ ಕ್ರೀಮ್ ಎಲ್ಲ ತೊಗೊಂಡ್ರು. ಚಾಕ್ಲೇಟ್ಸ್ ಬೇಕು ಅಂತೇಳಿ ಮಕ್ಕಳು ಕೂಡ ಹೇಳಿದರು. ಚಾಕ್ಲೇಟು, ಐಸ್ ಕ್ರೀಮು, ಕೇಕ್ ಎಲ್ಲ ತೊಗೊಂಡ್ರು. ನಾನು ಅವರಿಗೆ ಸ್ನ್ಯಾಕ್ಸ್ ಕೊಟ್ಟು ಕಳಿಸೋದಕ್ಕೋಸ್ಕರ ಬಿಸ್ಕೆಟ್ ಬೇಕಾಗಿತ್ತು. ಹಂಗೆ ಓರಿಯೋ ಬಿಸ್ಕೆಟ್ ತೊಗೊಂಡೆ, ಒಂದು 10 ಪೀಸ್ ಓರಿಯೋ ಬಿಸ್ಕೆಟ್ ತೊಗೊಂಡೆ. ಅವ್ರಿಗೆ ಇವಾಗೇನು ಬೇಡ ಸ್ನ್ಯಾಕ್ಸಿಗೆ ಅಂತ ಏನೂ ಕೇಳಲ್ಲ. ಅವ್ರಿಗೆ ಇವಾಗ ಅರ್ಜೆಂಟಿಗೆ ಏನಾಗಿದೆ ಅದನ್ನ ಮಾತ್ರ ತೊಗೊಂಡ್ರು. ಕೇಕ್ ಎಲ್ಲ ತೊಗೊಂಡು ಅವಳು ಐಸ್ ಕೇಕ್ ಬೇಕು ಅಂತ ಅಂದ್ಲು. ಐಸ್ ಕೇಕ್ ತೊಗೊಂಡ್ಲು, ಅಲ್ಲೇ ತೊಗೊಂಡು ತಿಂದ್ಕೊಂಡ್ಲು. ನಾನು ಕ್ಯಾಂಡಿ ತೊಗೊಂಡೆ, ನನಗೆ ಈ ಕ್ಯಾಂಡಿ ಅಂದರೆ ತುಂಬಾ ಇಷ್ಟ. ಕ್ಯಾಂಡಿ ತೊಗೊಂಡೆ. ಮತ್ತು ಅವ್ರು ಶಾಪಿಂಗ್ ಮುಗ್ದಿಲ್ಲ, ನನ್ನ ಮಗನೂ ಕ್ಯಾಂಡಿ ತೊಗೊಂಡ. ಅವಳು ಚಾಕ್ಲೇಟ್ ಅದಿದು ಅಂತ ಕೇಳ್ತಾ ಇದ್ಲು. ಹಂಗೆಲ್ಲ ತೊಗೊಂಡು ಅಲ್ಲೇ ತಿಂದ್ಕೊಂಡು ಬಂದ್ವಿ. ಅವ್ನು ಗುರಾಯಿಸ್ತಾ ಇದ್ದ, ಮಮ್ಮಿ ನಂದು ವೀಡಿಯೋ ಮಾಡಬೇಡ ಮತ್ತೆ ಅಂತ. ಪರವಾಗಿಲ್ಲ ಅಂತ ಮಾಡಿಕೊಂಡೆ. ಬೈಕೊಂತಾನೆ ವೀಡಿಯೋ ಮಾಡಿಕೊಂಡ್ರೆ ಅಪ್ಪನಿಗೂ ಇಷ್ಟ ಆಗಲ್ಲ, ಮಗನಿಗೂ ಇಷ್ಟ ಆಗಲ್ಲ. ಆದರೂ ಸ್ವಲ್ಪ ಅವಾಗವಾಗ ತೊಗೊತೀನಿ. ನಾವಿಬ್ಬರು ಐಸ್ ಕ್ರೀಮ್ ತಿಂದೇ ಆಯಿತು. ಆದರೆ ನನ್ನ ಮಗಳದಿಂದು ಶಾಪಿಂಗ್ ಆಗಲೇ ಇಲ್ಲ, ಇನ್ನೂ ಮುಗಿಲಿಲ್ಲ, ಅವಳಿಗೆ ಸಮಾಧಾನನೇ ಆಗಲಿಲ್ಲ. ಅದರೆಲ್ಲ ತೊಗೊಂಡ್ಬಿಟ್ಟು ಎಷ್ಟು ಬೇಕು ಅಷ್ಟೆಲ್ಲ ತೊಗೊಂಡು ಏನೇನು ಬೇಕು ಎಲ್ಲ ತೊಗೊಂಡ್ಲು. ಅವರಪ್ಪ ಯಾವುದೂ ಬೇಡ ಅಂತನಲ್ಲ. ಬೇಕ್ರಿಯವರಿಗೂ ಕೂಡ ಅಯ್ಯೋ ನಮಗೆ ಒಳ್ಳೆ ಕಸ್ಟಮರ್ ಬಂದರು ಬಿಡಿ ಅಂತ ಖುಷಿ ಪಡ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವಳು ಬಂದರೆ ಏನೇನು ಕೇಳ್ತಾಳೆ ಅಂತ. ಅವರೇ ಫಸ್ಟೇ ಎಲ್ಲ ಎತ್ತಿಗೆ ಬಿಡ್ತಾರೆ. ಯಾಕಂದರೆ ಮಾಮೂಲು ಗಿರಾಕಿ ಅವಳು, ವೀಕ್ಲಿ 2 ಟೈಮ್ಸ್ ಆದರೂ ಹೋಗೇ ಹೋಗ್ತಾಳೆ. ಅಲ್ಲಿ ಹೋದ್ರೇನು ಕಮ್ಮಿ ಆಗೋಲ್ಲ, 2,000 ರೂಪಾಯಿ ಕಮ್ಮಿ ಅಂತೂ ಆಗಲ್ಲ. ಹಂಗಾಗಿ ಅವ್ರಿಗೆ ಖುಷಿ ಅವಳು ಬಂದರೆ. ಏನು ಬೇಕು ಪುಟ್ಟ ಅಂದರೆ ಇವತ್ತು ಏನು ಎಲ್ಲ ಪಾರ್ಸಲ್ ಮಾಡಲಾಂದ್ರೂ ಆಯಿತು ಪಾರ್ಸಲ್ ಮಾಡಿ ಅಂದರೆ ಅವ್ರಿಗೆ ಆಟೋಮೆಟಿಕ್ಕು ಗೊತ್ತಾಗ್ಬಿಡುತ್ತೆ ಅವಳು ಏನೇನು ತೊಗೊಳ್ತಾಳೆ ಅಂತ. ಹಂಗಾಗಿ ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಮತ್ತು ಎಕ್ಸ್ಟ್ರಾ ಬೇಕಂದರೆ ಅವಳು ಏನಾದ್ರು ತೊಗೊತಾಳೆ. ಹಂಗೆ ಅವರಪ್ಪ ಮಗಳು ಗಾಡೀಲಿ ಹೊರಟರು. ನಾನು ನನ್ನ ಮಗ ಮತ್ತೆ ನಡ್ಕೊಂಡು ಹೊರಟ್ವಿ. ಇವತ್ತು ಈ ಕಡೆಯಿಂದ ಹೋಗಿ ಒಂದು ರೌಂಡ್ ಬಂದ್ವಿ. ನಮ್ಮ ಏರಿಯಾದು ಒಂದು ರೌಂಡ್ ಆದಂಗೆ ಆಯಿತು. ನಮ್ಮ ಮನೆ ಮೇಲ್ಗಡೆ ಒಂದು ರೋಡಿಂದ ಹೊರಟು ಈ ಕಡೆ ಸೈಡಿಂದ ಒಂದು ರೌಂಡ್ ಬಂದ್ವಿ. ಚೆನ್ನಾಗಿ ಅನಿಸ್ತು ರೋಡಲ್ಲೆಲ್ಲ ವಾಕ್ ಮಾಡ್ಕೊಂಡು ಬರೋಕೆ. ಫುಲ್ಲು ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ 8:30 9 ಗಂಟೆ ಆಯಿತು. ಇನ್ನೂ ಊಟ ಆಗಿಲ್ಲ, ಮನೆಗೆ ಹೋಗಿ ಊಟ ಮಾಡಬೇಕು. ಹಂಗಾಗಿ ಫಸ್ಟೇ ವಾಕ್ ಅಂತ ಬಂದ್ವಿ. ನೋಡಿ ಇಷ್ಟೊಂದೆಲ್ಲ ಶಾಪಿಂಗ್ ಆಯಿತು. 500 ರೂಪಾಯಿ ಖರ್ಚಾಗಲ್ಲಿ 300 ರೂಪಾಯಿ ಖರ್ಚು ಮಾಡಿಕೊಂಡು ನೋಡಿ ಹೊರಟ್ವಿ ನಾವು. ಟೈಮ್ ಇವಾಗ 9 ಗಂಟೆ ಆಯಿತು. ಇನ್ನೂ ಊಟ ಆಗಿರಲಿಲ್ಲ. ಹಂಗಾಗಿ ಅಡುಗೆ ಎಲ್ಲ ಆಗಿದೆ, ಹೋಗಿ ಊಟ ಮಾಡಬೇಕು. ಎಲ್ಲರ ಮನೇಲೂ ಇದೇ ಥರನ ಅಥವಾ ನಮ್ಮ ಮನೇಲೇ ಇದೇ ಥರನ ಅಂತ ಗೊತ್ತಿಲ್ಲ. ನಮ್ಮ ಮನೇಲಿ ಮಾತ್ರ ಯಾವಾಗಲೂ ಇದೇ ಥರ. ನಾವು ಹೊರಗಡೆ ಅಂತ ಹೋದರೆ ಏನೋ ಮಾಡೋಕ್ಕೆ ಹೋಗ್ತೀವಿ, ಏನೋ ಆಗುತ್ತೆ. ಆದರೆ ನಮ್ಮ ಮನೇಲೇನು ತಲೆ ಕೆಡ್ಸ್ಕೊಳಲ್ಲ. ಅದರಲ್ಲೂ ಮಗಳ ವಿಷಯಕ್ಕಂತೂ ತಲೆನೇ ಕೆಡ್ಸ್ಕೊಳಲ್ಲ. ಅದೇ ನಾನೇನಾದರೂ ಕೇಳಿದರೆ ಗುರಾಯಿಸ್ತಾರೆ ಅಂತ, ಅದಕ್ಕೆ ನಾನೇನು ಕೇಳೋಕ್ಕೆ ಹೋಗಲ್ಲ. ಮಕ್ಕಳ ಲೆಕ್ಕದಲ್ಲಿ ನಮಗೂ ಬರುತ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ. ನಾನು ನನ್ನ ಮಗ ಮನೆ ಕಡೆ ನಡ್ಕೊಂಡು ಹೋಗ್ತಾಯಿದ್ವಿ. ಮನೆಗೆ ಬಂದುಬಿಟ್ಟು ನೋಡೋಣ ಏನೇನು ತಂದಿದ್ದಾರೆ ಅಂದ್ಬಿಟ್ಟು ನೋಡಬೇಕು. ನೋಡಿ ಎಲ್ಲ ಹಂಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ನನ್ನ ಹೊಸ್ತಲ್ಲೇ ಎತ್ತಿಟ್ಕೊಂಡೆ. ನನಗೆ ಬೇಕಾಗಿರೋದು ಹಾರ್ಲಿಕ್ಸು, ಕ್ರೀಮು ಅದಿದು ಅಂತ. ಆಲ್ರೆಡಿ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದರು. ಮನೆಗೆ ಬರೋ ಅಷ್ಟೊತ್ತಿಗೆ ಕರಗುತ್ತೆ ಅಂದ್ಬಿಟ್ಟು ಐಸ್ ಕ್ರೀಮು, ಐಸ್ ಕೇಕ್ ಎಲ್ಲ ಅಲ್ಲೇ ತಿನ್ಕೊಂಡು ಚಿಕ್ಕ ಪುಟ್ಟದ ಮನೆಗೆ ಎತ್ಕೊಂಡು ಬಂದ್ವಿ. ಇವತ್ತು ಮಕ್ಕಳೇನು ಊಟ ಮಾಡಲ್ಲ, ಸ್ನ್ಯಾಕ್ಸ್ ಎಲ್ಲ ತಿಂದಿರ್ತಾರಲ್ವ ಅದೇ ಊಟ ಅವರಿಗೆ. ನೋಡಿ ಮನೆಗೆ ಬಂದು ಜಾಮೂನ್ ಕೂಡ ತಿಂತಾಯಿದ್ದಾರೆ. ಅವರಿಗೆ ಒಟ್ಟಿನಲ್ಲಿ ಅದು ಖಾಲಿ ಆಗೋವರೆಗೂ ಅಷ್ಟೇ. ನೋಡಿ ಇವಾಗ ಬೇಕ್ರಿನಲ್ಲೇ 2,000 ಆಯಿತು. ಆದರೆ ಇವತ್ತು ಅದು 2 ದಿವಸಕ್ಕೆ, ಮತ್ತು ಸ್ನ್ಯಾಕ್ಸ್ ಇಲ್ಲ ಅಂತ ಹೇಳ್ತಾಳೆ ನನ್ನ ಮಗಳು. ಇವತ್ತಿನ ವ್ಲಾಗ್ ಅಂಡು ಸೆಲ್ಫ್ ಕೇರ್ ಬಗ್ಗೆ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.